ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೆಂದು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ವೀಕ್ಷಿಸುತ್ತೀರಿ ಎಂಬುದಾಗಿ ನಾನು ಎನಿಸಿ ಅದನ್ನು ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಪ್ರತಿದಿನ ದೇವರು ನಮ್ಮೊಂದಿಗೆ ಮಾತಾಡುವ ಕರ್ತನಾಗಿದ್ದಾನೆ. ದೇವರು ತನ್ನ ವಾಕ್ಯವನ್ನು ಉಪಯೋಗಿಸಿಕೊಂಡು ನಮ್ಮೊಂದಿಗೆ ಒಡನಾಡುವವನಾಗಿದ್ದಾನೆ. ಕಾರಣ ದೇವರ ವಾಕ್ಯದ ಬಗ್ಗೆ ದೇವರ ವಾಕ್ಯ ಹೇಳುವಂಥ ಒಂದು ವಿಷಯನ ನಾವು ನೋಡೋದಾದರೆ, ದೇವರ ವಾಕ್ಯ ಜೀವವುಳ್ಳದು. ಅದು ನಮ್ಮೊಳಗಡೆ ಬರುವಾಗ ನಮ್ಮೊಳಗಡೆ ಜೀವವನ್ನು ಉಂಟು ಮಾಡುವಂಥದ್ದಾಗಿರ್ತದೆ. ದೇವರ ವಾಕ್ಯ ಚೈತನ್ಯ ಉಳ್ಳದು, ನಮ್ಮನ್ನು ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಪರಿಶುದ್ಧವಾದುದು, ನಮ್ಮೊಳಗಡೆ ಬರುವಾಗ ನಮ್ಮನ್ನು ಪರಿಶುದ್ಧರಾಗಿ ಮಾರ್ಪಡಿಸ್ತದೆ. ದೇವರ ವಾಕ್ಯ ನೀತಿ ಉಳ್ಳದು, ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಶಾಶ್ವತವಾದದ್ದು, ಅದು ನಮ್ಮನ್ನು ಶಾಶ್ವತವಾಗಿ ನಡೆಸುವಂಥದ್ದಾಗಿದೆ. ಪೇತ್ರನು ದೇವರ ವಾಕ್ಯದ ಬಗ್ಗೆ ಹೀಗೆ ಹೇಳ್ತೇನೆ, ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾ ಕಾಲ ಇರುವಂಥದ್ದಾಗಿದೆ. ಪೇತ್ರನ ಹೇಳುವ ಮಾತು ಸದಾಕಾಲ ಇರುವಂಥ ದೇವರ ಮಾತನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಖಂಡಿತವಾಗ್ಲೂ ಅದು ನಮ್ಮನ್ನು ಸದಾಕಾಲ ನಮ್ಮೊಂದಿಗಿದ್ದು ನಡೆಸುವಂಥದ್ದಾಗಿದೆ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ಇರುವ ಸ್ಥಳಗಳಲ್ಲೇ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ನೀವು ಮಾತಾಡಿದಾಗ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ. ನಿಮ್ಮ ದೇವರ ವಾಕ್ಯವನ್ನು ನಾವು ನಿರೀಕ್ಷಿಸುವವರಾಗಿದ್ದೇವೆ. ನಿಮ್ಮ ವಾಕ್ಯ ನಮ್ಮ ಜೀವಿತದಲ್ಲಿ ಯಾವಾಗಲೂ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಈ ದಿನವೂ ನಮ್ಮ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿರಿ, ನಡೆಸಿರಿ ಎಂಬುದಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಂಬಿಕೆಯಲ್ಲಿ ನಿಲ್ಲಿರಿ, ದೇವರು ಅದ್ಭುತವಾಗಿ ನಡೆಸುತ್ತಾನೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ನಂಬಿಕೆಯಲ್ಲಿ ನಿಂತಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಾತನಾಗಿದ್ದಾನೆ. ಹಾಗಾದರೆ ನಾವು ನಂಬಿಕೆಯಲ್ಲಿ ನಿಲ್ಲಬೇಕು. ನಮ್ಮ ಜೀವಿತವನ್ನು ನಾವು ನಂಬಿಕೆಯಲ್ಲೇ ನಡೆಸಿಕೊಳ್ಳುವಾಗ ಅಥವಾ ನಂಬಿಕೆಯಲ್ಲಿ ನಿಂತು ಮುಂದೆ ಸಾಗುವಾಗ ದೇವರು ನಮಗೆ ಬೇಕಾದ ಎಲ್ಲ ಮಾರ್ಗಗಳನ್ನು ತೆರೆದು ಅದ್ಭುತವಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಗಾದರೆ ನಂಬಿಕೆಯಲ್ಲಿ ನಿಲ್ಲಿರಿ ಎಂಬುದಾಗಿ ಹೇಳುವಾಗ ಯಾವ ವಿಧವಾದ ನಂಬಿಕೆಗಳು ನಮ್ಮಲ್ಲಿ ಇರಬೇಕು ಅನ್ನೋದನ್ನು ನಾವು ಒಂದೊಂದಾಗಿ ಧ್ಯಾನ ಮಾಡಿಕೊಳ್ಳುವವರಾಗಿರೋಣ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ತಾಯಿನ ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯದ 20ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದು ಇರುವುದಿಲ್ಲ ಅಂದನು. ಇಲ್ಲಿ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಶ್ರೇಷ್ಠವಾದ ಒಂದು ಮಾತನ್ನು ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದು. ನಮ್ಮ ಮುಖ್ಯವಾದ ಸಂದೇಶದ ವಿಷಯ ಇದಾಗಿದೆ ಅಲ್ವಾ? ನಂಬಿಕೆಯಲ್ಲಿ ನಿಲ್ಲೋಣ, ದೇವರು ಅದ್ಭುತವಾಗಿ ನಡೆಸುತ್ತಾನೆ ಎಂಬುದಾಗಿರುವ ವಿಷಯದ ಮೇಲೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ಇಲ್ಲಿ ಶಿಷ್ಯರೊಂದಿಗೆ ಒಂದು ವಿಷಯನ ಯೇಸು ಸ್ವಾಮಿ ದೃಢವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ಆದರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮ್ಮ ನಂಬಿಕೆ ಸಾಸಿವೆ ಕಾಳಷ್ಟು ಇದ್ದರೆ ನಿಮ್ಮಿಂದ ಆಗದೇ ಇರುವಂಥದ್ದು ಒಂದೂ ಇಲ್ಲ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಇಲ್ಲಿ ಒಬ್ಬ ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡಲಿಕ್ಕೆ ತನ್ನ ಶಿಷ್ಯರಿಂದ ಆಗದೇ ಇರುವಾಗ ಅವ್ರು ಕೇಳ್ತಾ ಇದ್ದಾರೆ, ಯಾಕೆ ನಮ್ಮಿಂದ ಆಗಿಲ್ಲ ಸ್ವಾಮಿ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆ ಕಡಿಮೆ ಆದ್ರಿಂದಲೇ. ಆದರೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ಸಾಸಿವೆ ಕಾಳಷ್ಟು. ನಾವು ಗಮನಿಸ್ಬೋದು, ಸಾಸಿವೆ ಕಾಳಷ್ಟು ಎಂಬುದಾಗಿ ನಿಮ್ಮೊಂದಿಗೆ ಈ ವಾಕ್ಯನ ಹಂಚಿಕೊಳ್ಳುವಾಗ ಅನೇಕರು ಈ ರೀತಿಯಾಗಿ ನೆನೆಸಿರ್ತಾರೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಎಲ್ಲ ಕಾರ್ಯಗಳು ನಡೆದ್ಬಿಡ್ತದೆ ಅಂತ. ಆದರೆ ನೀವು ನಿಜವಾಗಿಯೂ ಅದರ ಸಾಸಿವೆ ಕಾಳದ ಪ್ರತ್ಯೇಕತೆಯನ್ನು ಕಲ್ತರೇನೆ ನಂಬಿಕೆ ಕುರಿತು ಯೇಸು ಸ್ವಾಮಿ ಯಾವ ವಿಧದಲ್ಲಿ ಮಾತಾಡಿದ್ದಾರೆ ಎಂಬುದಾಗಿ ಅಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಸಾಸಿವೆ ಕಾಳು ಸಣ್ಣಗಿದೆ, ಅದರಿಂದ ಸಣ್ಣ
ಸಣ್ಣದಾದ ಒಂದು ನಂಬಿಕೆ ಇದ್ರೆ ನೀವು ಹೇಳಿದ್ರೆ ಈ ಬೆಟ್ಟ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ತದೆ ಎಂಬುದಾಗಿ ಅಂದುಕೊಳ್ಳೋದಲ್ಲ. ವಾಕ್ಯದ ಒಂದು ವಿವರಣೆಗೆ ಬರುವಾಗ ಸಾಸಿವೆ ಕಾಳಿನ ಪ್ರತ್ಯೇಕತೆ ಏನಂದ್ರೆ ಎಲ್ಲಾ ಕಾಳುಗಳಲ್ಲಿ ಒಳಗೆ ಒಂದು ಹೋಲ್ ಇರ್ತದೆ, ಆದರೆ ಸಾಸಿವೆ ಕಾಳಲ್ಲಿ ಹೋಲ್ ಇರಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ನಿಮ್ಮ ನಂಬಿಕೆ ಕಡಿಮೆ ಆದ್ರಿಂದ ಇದಾಗ್ಲಿಲ್ಲ, ಆದ್ರೆ ನಿಮ್ಮ ನಂಬಿಕೆ ಫಿಲ್ ಆಗಿ ಇರೋದಾಗಿದ್ರೆ ಇದು ನಡೀತಿತ್ತು ಎಂಬುದಾಗಿ. ಹಾಗಾದ್ರೆ ಯೇಸು ಸ್ವಾಮಿಯಲ್ಲಿ ಮುಖ್ಯವಾಗಿ ಉದ್ದೇಶಿಸಿದ ವಿಷಯ ಏನಂದ್ರೆ ನಿಮ್ಮ ನಂಬಿಕೆ ಫಿಲ್ ಆಗಿರ್ಬೇಕು. ಸಾಸಿವೆ ಕಾಳ ಹಾಗೆ ನಂಬಿಕೆ ಕೂಡ ಫಿಲ್ ಆದಂತದ್ದಾಗಿರ್ಬೇಕು. ಯಾಕೆಂದ್ರೆ ಬೇರೆ ಕಾಳುಗಳನ್ನ ನೋಡುವಾಗ ಅದ್ರೊಳಗಡೆ ಸಣ್ಣ ಹೋಲಾದ್ರೂ ಇರ್ತದೆ, ಆದ್ರೆ ಸಾಸಿವೆ ಕಾಳಲ್ಲಿ ಹೋಲಿಲ್ಲ, ಫಿಲ್ ಆಗಿರ್ತದೆ. ಹಾಗೆ ನಿಮ್ಮ ನಂಬಿಕೆ ಫಿಲ್ ಆಗಿದ್ರೆ ನಿಮ್ಮ ಕೈಯಿಂದ ಆಗದೆ ಇರುವಂತ ಕಾರ್ಯವು ಒಂದೂ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ಫಿಲ್ ಆದ ಒಂದು ನಂಬಿಕೆಯಲ್ಲಿ ನಾವು ನಿಲ್ಲೋಣ, ಆಗ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಫಿಲ್ ಆಗಿ ಎಂಬುದಾಗಿ ಹೇಳುವಾಗ ನಾವು ಸ್ವಲ್ಪವೂ ಕೂಡ ಗ್ಯಾಪ್ ಇಲ್ಲದೆ ಇರುವಂತ ಒಂದು ಫಿಲ್ ಆದ ನಂಬಿಕೆಯಲ್ಲಿ ನಾವು ನಿಲ್ಲಿದ್ರೆ ಬೇರೆ ಯಾವ ವಿಷಯಕ್ಕೂ ಕೂಡ ನಾವು ಅವಕಾಶನ ಕೊಡಬಾರ್ದು, ನಂಬಿಕೆಯಲ್ಲೇ ನಿಲ್ಬೇಕು. ಅದಕ್ಕೆ ಸಾಸಿವೆ ಕಾಳನ್ನ ಯೇಸು ಸ್ವಾಮಿ ಉದಾಹರಣೆ ಕೊಡ್ತಾ ಇದ್ದಾರೆ. ಆಗುತ್ತೋ ಆಗಲ್ವೋ, ಆಗುತ್ತೋ ಆಗಲ್ವೋ ಎಂಬುದಾಗಿರುವಂತ ಎರಡು ಮಾತು ಬರಬಾರ್ದು. ಹಾಗೇ ಆಗುತ್ತೆ, ನಡೆಯುತ್ತೆ, ನನ್ನ ದೇವರು ಒದಗಿಸ್ತಾರೆ ಎಂಬುದಾಗಿರುವ ಫಿಲ್ ಆದ ನಂಬಿಕೆ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯವಾಗಿ ಮಾರ್ಪಡಿಸಿದೆ. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹೇಳ್ತಾ ಇದ್ದಾರೆ, ನೀವು ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿ ಇರೋದಾದ್ರೆ ಈ ಬೆಟ್ಟಕ್ಕೆ ನೀನು ಹೋಗು ಅಂದ್ರೆ ಅದು ಹೋಗುತ್ತೆ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೀವಿ. ಆದ್ರಿಂದ ನಿಮ್ಮ ಕೈಯಿಂದ ಆಗದೆ ಇರುವಂತ ಕಾರ್ಯ ಒಂದು ಇರುವುದಿಲ್ಲ ಎಂಬುದಾಗಿ ಕೂಡ ಹೇಳೋದನ್ನ ನಾವು ನೋಡ್ತೇವೆ. ಪ್ರಿಯರೇ, ನಾವು ಫಿಲ್ ಆದ ನಂಬಿಕೆಯಲ್ಲಿ ನಿಲ್ಲೋಣ, ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾರೆ. ಈ ಕಾಲಘಟ್ಟಗಳಲ್ಲಿ ನಂಬಿಕೆಯಲ್ಲಿ ಒಂದು ಫಿಲ್ ಆದ ರೀತಿಯಲ್ಲಿ ಕ್ರೈಸ್ತ ಜೀವಿತದಲ್ಲಿ ಜನರು ಹೋಗ್ತಾ ಇಲ್ಲ. ಅದಲು ಬದಲಾದ ನಂಬಿಕೆ, ಸಂಶಯ ಪಡುವ ನಂಬಿಕೆ, ಇನ್ನಿತರ ವಿಷಯದಲ್ಲಿ ಬಳಲಿ ಹೋಗುವಂತ ನಂಬಿಕೆ ಅಂತ ಹೇಳ್ತಾರೆ. ಆದ್ರೆ ಫಿಲ್ ಆದ ಒಂದು ನಂಬಿಕೆಯಲ್ಲಿ ನಿಲ್ಲಿಕ್ಕೆ ಜನರಿಗೆ ಸಾಧ್ಯವಾಗ್ತಿಲ್ಲ. ಆದ್ರೆ ನಾವು ಈ ವಾಕ್ಯವನ್ನ ಕೇಳುವಾಗ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಅದ್ಭುತಗಳು ದೇವರು ಮಾಡ್ಬೇಕಂತ ಬಯಸ್ತಾ ಇದ್ದೀರೋ ಅವೆಲ್ಲ ಅದ್ಭುತಗಳು ದೇವರು ಮಾಡಿ ಕೊಡ್ಬೇಕಾದ್ರೆ, ಅದ್ಭುತವಾಗಿ ನಿಮ್ಮನ್ನ ನಡೆಸಬೇಕಾದ್ರೆ, ಅದ್ಭುತವನ್ನ ನಿಮ್ಮ ಕಣ್ಣು ಮುಂದೆಲೇ ದೇವರು ಮಾಡಿ ತೋರಿಸಬೇಕಾದ್ರೆ, ದೇವರ ಒದಗಿಸುವಿಕೆಯನ್ನು ನೀವು ಅನುಭವಿಸಬೇಕಾದ್ರೆ ಫಿಲ್ಲಾದ ನಂಬಿಕೆಯಲ್ಲಿ ನೀವು ನಿಲ್ಲಿ ದೇವರು ಖಂಡಿತವಾಗ್ಲೂ ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾರೆ. ಎರಡನೇದಾಗಿ ನಾವು ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 23ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಯೇಸು ಸ್ವಾಮಿ ಸ್ವತಃ ಹೇಳುವಂತ ಒಂದು ಮಾತೇನೆಂದ್ರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಇಲ್ಲಿ ಒಂದು ಘಟನೆ ನಡೀತಾ ಇದೆ. ಸಾನಿಕನಾದ ಯೋಹಾನನು ಸೆರೆಯಲ್ಲಿದ್ದಾನೆ. ಸೆರೆಯಲ್ಲಿರುವಾಗ ತನ್ನ ಶಿಷ್ಯರೊಂದಿಗೆ ಹೇಳಿ ಕಳಿಸ್ತಾ ಇದ್ದಾನೆ, ಯೇಸು ಸ್ವಾಮಿ ಹತ್ರ ಹೋಗಿ ಹೇಳಿ, ಬರಬೇಕಾದವನು ನೀನೋ ಅಥವಾ ಮತ್ತೊಬ್ಬನ ದಾರಿಯನ್ನ ನೋಡ್ಬೇಕು. ಅಂದ್ರೆ ಅದರ ಅರ್ಥ, ನನ್ನನ್ನ ಬಂದು ಬಿಡಿಸ್ತೀಯೋ ಅಥವಾ ಮತ್ತೊಬ್ಬನ ಬರ್ತಾನೆ ಬಿಡಿಸ್ಲಿಕ್ಕೆ ಅಂತ ಕಾಯ್ಬೇಕಾ ಎಂಬುದಾಗಿ, ಅಥವಾ ನಿನ್ನಿಂದ ಬಿಡಿಸ್ಲಿಕ್ಕೆ ಆಗಲ್ವಾ ಎಂಬುದಾಗಿರುವಂತ ಪ್ರಶ್ನೆಯನ್ನ ಯೇಸು ಸ್ವಾಮಿ ಮುಂದೆ ತನ್ನ ಶಿಷ್ಯರ ಮೂಲಕ ಸಾನಿಕನಾದ ಯೋಹಾನನು ಹೇಳಿ ಕಳಿಸುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೆಂಬುದಾಗಿ. ಹಾಗಾದ್ರೆ ಎರಡನೇದಾಗಿ ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ, ಸಂಶಯ ಪಡೆದೆ ನಾವು ನಂಬಿಕೆಯಲ್ಲಿ ನಿಲ್ಬೇಕು. ಸಂಶಯ ಪಡೆದೇ ಇರುವಂತ ನಂಬಿಕೆಯಲ್ಲಿ ನಾವು ನಿಲ್ಬೇಕು. ಸಂಶಯನೇ ಬರಬಾರ್ದು. ಸಂಶಯ ಬಂದ್ರೆ ದೇವರು ತನ್ನ ಕಾರ್ಯವನ್ನ ಮಾಡಲಿಕ್ಕೆ ಆಗೋದಿಲ್ಲ, ತನ್ನ ಕಾರ್ಯವನ್ನ ಮಾಡೋದು ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ರೆ, ನನ್ನ ವಿಷಯದಲ್ಲಿ ಸಂಶಯ ಪಡಬಾರ್ದು. ಯಾಕೆ ಅಂದ್ರೆ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧವಾಗುತ್ತಾರೆ, ಕಿವಿರಡರಿಗೆ ಕಿವಿಗೆ ಹೇಳುತ್ತದೆ, ಸತ್ತವರು ಕೂಡ ಜೀವಂತವಾಗಿ ಎದ್ದು ಬರುತ್ತಾರೆ, ಬಡವರಿಗೆ ಶುಭ ವರ್ತಮಾನ ಸಾರಲ್ಪಡುವುದು. ಏನು ನನ್ನಿಂದ ಅಸಾಧ್ಯವಾದುದಿಲ್ಲ, ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ಕೂಡ ಸಂಶಯ ಪಡದೆ ನಂಬಿಕೆಯಲ್ಲಿ ನಿಲ್ಲೋದಾದ್ರೆ ದೇವರು ಅನೇಕ ಅದ್ಭುತವಾದ ಮಾರ್ಗಗಳನ್ನು ನಮಗಾಗಿ ತೆರೆದು ನಡೆಸುವವನಾಗಿದ್ದಾನೆ. ಸಂಶಯ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ನಂಬಿಕೆಯಿಂದ ನಿಲ್ಲಿಕ್ಕೆ ಬಿಡೋದೇ ಇಲ್ಲ. ನೋಡ್ರಿ, ಒಂದು ಯಾವುದಾದ್ರೂ ವಿಷಯದಲ್ಲಿ ನೀವು ಪ್ರೇಯರ್ ಮಾಡ್ತಾ ಇರ್ತೀರಾ. ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ಪ್ರೇಯರ್ ಮಾಡ್ತಾ ಇರುವಾಗಲೇ ಅನೇಕ ವಿಷಯಗಳು ನಿಮಗೆ ಪ್ರಶ್ನೆಯಾಗಿ ಬರ್ತದೆ. ಇದು ನಡೀತದೋ ನಡೆಯಲ್ವೋ, ಇದರಿಂದ ನನಗೆ ಬಿಡುಗಡೆ ಸಿಗ್ತದೋ ಸಿಕ್ಕಲ್ವೋ, ಇದರಿಂದ ನಾನು ಆ ಬಿಡುಗಡೆ ಆಗಿ ಹೊರಗಡೆ ಬರ್ತೀನೋ ಇಲ್ವೋ ಎಂಬುದಾಗಿರುವಂಥ ಸಂಶಯಗಳು ಬರ್ತದೆ. ಮತ್ತೆ ನನ್ನ ದೇವರು, ನಾನು ಇಷ್ಟು ಕಾಲ ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ, ಇದು ನಡೆಯುವಂಥ ವಿಷಯನೋ ಇಲ್ವೋ ಎಂಬುದಾಗಿರುವಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸಿಕೊಂಡು ನಿಮ್ಮನ್ನ ಸಂಶಯ ರೀತಿಗೆ ನಡೆಸ್ತದೆ, ಸಂಶಯ ಪಡುವ ರೀತಿಯಲ್ಲಿ ನಡೆಸ್ತದೆ. ಆದರೆ ಆಗಲೂ ಕೂಡ ನೀವೇನು ಮಾಡಬೇಕು
ಮಾಡಬೇಕಂದ್ರೆ ಸಂಶಯ ಪಡದೆ ದೇವರನ್ನು ನಂಬಬೇಕು, ಸಂಶಯ ಪಡದೆ ದೇವರಲ್ಲಿ ಭರವಸೆ ಇಡಬೇಕು. ಆಗ ದೇವರು ತನ್ನ ನಂಬಿಕೆ ಮೇರೆಗೆ ಕಾರ್ಯ ಮಾಡುವವನಾಗಿರ್ತಾನೆ. ಹಾಗಾದರೆ ಸಂಶಯ ಪಡದೆ ನಾವು ದೇವರನ್ನು ನಂಬುವಾಗ ದೇವರ ಅದ್ಭುತಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ, ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವೀಗ ಪ್ರಾರ್ಥನೆ ಮಾಡುತ್ತಿರೋದಾದರೆ, ಒಂದು ವೇಳೆ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ದುಷ್ಟನಾದವನು ನಿಮ್ಮಲ್ಲಿ ಸಂಶಯವನ್ನು ತಂದು ಒಡ್ಡುತ್ತಿರುವುದಾದರೆ, ಸಂಶಯನ ನಿಮ್ಮಲ್ಲಿ ಹುಟ್ಟಿಸುತ್ತಿರುವುದಾದರೆ, ಈಗಲೇ ಅದನ್ನು ಗರ್ಧರಿಸಿ ಪ್ರಾರ್ಥನೆ ಮಾಡಿ. ಒಂದು ವೇಳೆ ಕೆಲಸದ ವಿಷಯದಲ್ಲಿ ಇರ್ಬೋದು, ದೇವರು ಒಳ್ಳೆ ಒಂದು ಕೆಲಸವನ್ನ ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳಿ, ದೇವರೇ ಆ ವಿಷಯದಲ್ಲಿ ನನಗೆ ದಾರಿ ತೆರೆದುಕೊಡು ಎಂಬುದಾಗಿ ನೀವು ಪ್ರಾರ್ಥನೆಯಲ್ಲಿ ಕುಂತಿರೋದಾದ್ರೆ ಖಂಡಿತವಾಗ್ಲೂ ಒಳ್ಳೆ ಕೆಲಸವನ್ನ ಕೊಟ್ಟೇ ಕೊಡ್ತಾರೆ. ನೀವು ಸಂಶಯ ಪಡೋದು ಬೇಡ. ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ನಿಮಗೆ ದೇವರು ಸಹಾಯ ಮಾಡಿ ಉನ್ನತ ಮಟ್ಟದಲ್ಲಿ ನಾನು ನಿನ್ನನ್ನು ತರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ಆ ವಿಷಯದಲ್ಲಿ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿರೋದಾದ್ರೆ ಅದರಲ್ಲಿ ನೀವು ಸಂಶಯ ಪಡೋದು ಬೇಡ. ಉನ್ನತ ಮಟ್ಟದಲ್ಲಿ ದೇವರು ನಿನ್ನ ತಂದೆಯೇ ತರ್ತಾರೆ. ಒಂದು ವೇಳೆ ವಿವಾಹದ ವಿಷಯದಲ್ಲಿ ನಿನಗೆ ತುಂಬಾ ತಡೆಗಳಾಗ್ತಾ ಇದ್ದು, ನೀವು ದೇವರ ಸಮ್ಮುಖದಲ್ಲಿ ಕುಂತು ನಾನು ನಿನಗೆ ವಿವಾಹವನ್ನು ಮಾಡಿಕೊಡ್ತೇನೆ ಎಂಬುದಾಗಿ ದೃಢ ನಿಶ್ಚಯ ದೇವರು ನಿನಗೆ ಕೊಟ್ಟಿರೋದಾದ್ರೆ ತಕ್ಕದಾದ ರೀತಿಯಲ್ಲಿ ದೇವರು ಮಾರ್ಗ ತೆರೆದು ಕೊಟ್ಟೇ ಕೊಡ್ತೇನೆ. ಸಂಶಯ ಪಡೋದು ಬೇಡ. ಒಂದು ವೇಳೆ ಸೇವೆ ವಿಷಯದಲ್ಲಿ ಒಳ್ಳೆಯ ಒಂದು ಸ್ಥಳ ನನಗೆ ಬೇಕು ಸ್ವಾಮಿ, ಸೇವೆ ಮಾಡಲಿಕ್ಕಾಗಿ ನನ್ನನ್ನು ದಾರಿ ನಡೆಸು ಎಂಬುದಾಗಿ ಉಪವಾಸದಲ್ಲಿಯೋ ಪ್ರಾರ್ಥನೆಯಲ್ಲೋ ನೀನು ಆಗಿರೋದಾದ್ರೆ ನಿನ್ನ ಜೀವಿತದಲ್ಲಿ ಸಂಶಯ ಪಡೋದು ಬೇಡ. ದೇವರು ಒಳ್ಳೆಯ ಒಂದು ಸ್ಥಳಕ್ಕೆ ನಿನ್ನನ್ನು ತನ್ನ ಸೇವೆಗಾಗಿ ಕಳಿಸ್ತಾರೆ. ಒಂದು ವೇಳೆ ಕುಟುಂಬ ಜೀವಿತದಲ್ಲಿ ಮಕ್ಕಳಿಲ್ಲದೆ ಎಷ್ಟೋ ವರ್ಷಗಳಿಂದ ಮಕ್ಕಳಿಗಾಗಿ ಬೇಡಿಕೊಳ್ಳುವ ಒಂದು ಕುಟುಂಬವಾಗಿ ನೀವು ಆಗಿರೋದಾದ್ರೆ, ಕುಟುಂಬದಲ್ಲಿ ಮಕ್ಕಳು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿರೋದಾದ್ರೆ ಒಂದು ವೇಳೆ ಆ ವಿಷಯದಲ್ಲಿ ಸಂಶಯ ಪಡೋದೇ ಬೇಡ. ತಕ್ಕ ಸಮಯದಲ್ಲಿ ಖಂಡಿತವಾಗ್ಲೂ ವಾಗ್ದಾನ ಮಾಡಿದ ಆತನು ನಿಮಗೆ ಕೊಟ್ಟೇ ಕೊಡ್ತೇನೆ. ಆದರೆ ನೀವು ಸಂಶಯ ಪಡದೆ ದೇವರನ್ನ ನಂಬಲೇಬೇಕು, ದೇವರನ್ನ ನಂಬಿ ನಿಲ್ಲಬೇಕು. ಆಗ ದೇವರು ಖಂಡಿತವಾಗ್ಲೂ ನಿಮ್ಮ ಆ ವಾಗ್ದಾನಕ್ಕೆ, ನಿಮಗೆ ಮಾಡಿದ ವಾಗ್ದಾನಕ್ಕೆ ಸರಿಯಾಗಿ ದೇವರು ತನ್ನ ಕಾರ್ಯವನ್ನು ಮಾಡ್ತೇನೆ. ಆದರೆ ಈ ಸಮಯಗಳಲ್ಲಿ ಪ್ರಾರ್ಥನೆ ಈ ವಿಷಯಗಳಲ್ಲಿ ಮಾಡುತ್ತಿರುವಾಗಲೇ ಶತ್ರು ಆದವನು ಇವೆಲ್ಲ ವಿಷಯಗಳಿಂದ ನಮ್ಮನ್ನು ದಾರಿ ತಪ್ಪಿಸಬೇಕೆಂಬುದಾಗಿ ಸಂಶಯವನ್ನು ತಂದು ನಮ್ಮ ಹೃದಯದಲ್ಲಿ ಬಿತ್ತುತ್ತಾನೆ. ಈ ಸಂಶಯ ಎಂಬ ಬೀಜ ನಮ್ಮ ಹೃದಯದಲ್ಲಿ ಬಿತ್ತುವಾಗ ನಾವು ಕಾರ್ಯರೂಪವಾಗಿ ಕಾಣಲಿಕ್ಕೂ ಆಗಲ್ಲ, ದೇವರ ಮೇಲೆ ನಂಬಿಕೆಯಿಂದ ದೃಢವಾಗಿ ನಿಲ್ಲಿಕ್ಕೂ ಆಗಲ್ಲ. ಚಂಚಲಿತರಾಗಿ ನಾವು ಮಾರ್ಪಡ್ತೇವೆ. ಅದರಿಂದ ಚಂಚಲಿತರಾಗಿ ಮಾರ್ಪಡದೆ, ಸಂಶಯ ಉಳ್ಳವರಾಗಿ ಮಾರ್ಪಡದೆ ನೀವು ಮಾಡುವ ಪ್ರಾರ್ಥನೆ ವಿಷಯದಲ್ಲಿ ಯಾವೆಲ್ಲ ವಿಷಯಗಳನ್ನು ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡ್ತಿದ್ದ ಅದರಲ್ಲಿ ದೃಢವಾಗಿ ನಂಬಿರಿ. ದೇವರು ಖಂಡಿತವಾಗ್ಲೂ ಅದ್ಭುತವಾಗಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಡೆಸೋದು ಮಾತ್ರ ಅಲ್ಲ, ತಾನು ನಿಮ್ಮ ಜೀವಿತದಲ್ಲಿ ಒಂದು ಸಾಕ್ಷಿಯಾಗಿ ಆತನು ನಿಮ್ಮನ್ನ ಮುನ್ನಡೆಸೋನಾಗಿದ್ದಾನೆ. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 17ನೇ ವಚನದಿಂದ 21ನೇ ವಚನದ ತನಕ ನಾವು ಓದಿಕೊಳ್ಳುವವರಾಗಿರೋಣ. ನಾನು ಓದುವವನಾಗಿರ್ತೇನೆ, ನೀವು ಕೇಳಿಸಿಕೊಳ್ಳಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರದಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃ ಆಗುವನೆಂಬ ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃದುಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆಯು ಕುಂದಿ ಹೋಗಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆಮೇನ್. ಅಬ್ರಹಾಮನ ವಿಷಯದಲ್ಲಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ. ಮೂರನೇದಾಗಿ ನಾವು ಯಾವ ನಂಬಿಕೆಯಲ್ಲಿ ನಿಲ್ಬೇಕಂದ್ರೆ ದೃಢವಾದ ನಂಬಿಕೆಯಲ್ಲಿ ನಾವು ನಿಲ್ಬೇಕು. ದೃಢವಾದ ನಂಬಿಕೆ ಯಾವ ರೀತಿಯಾಗಿರ್ತದೆ ಅಂದ್ರೆ, ಇಲ್ಲಿ ನೋಡ್ರಿ, ಅಬ್ರಹಾಮನ ಜೀವಿತವನ್ನು ನಾವು ಈಗಾಗಲೇ ಓದಿ ಕೇಳಿದ್ದೇವೆ. ತನ್ನ ನಂಬಿಕೆ ಎಷ್ಟು ಶೋಧನೆ ಬಂದಾಗಿಯೂ ಕುಂದಿ ಹೋಗಲಿಲ್ಲ. ಆತನು ದೇವರ ಮೇಲಿಟ್ಟಿರುವ ನಂಬಿಕೆಯನ್ನ ದೃಢವಾಗಿಯೇ ಆತನು ನಿಲ್ಲಿಸಿದ್ದನ್ನು ನಾವು ನೋಡ್ತೇವೆ. ಆತನು ತನ್ನ ಆ ದೇಹ ಆಗಲೇ ಮೃದುಪ್ರಾಯವಾಯಿತು, ಸಾರಳಿಗೆ ಗರ್ಭಕಾಲ ಕಳೆಯಿತು ಎಂಬುದಾಗಿ, ಇನ್ನು ಮಕ್ಕಳು ಹುಟ್ಟೋದಿಲ್ಲ ಎಂಬುದಾಗಿರುವ ಚಿಂತೆ
ಆತನ ಹೃದಯದಲ್ಲಿ ಬಂದಾಗಿಯೂ ಕೂಡ ಆತನ ನಂಬಿಕೆ ಏನಾಗಿಲ್ಲ, ಕುಂದಿ ಹೋಗಿಲ್ಲ. ಹಾಗಾದರೆ ದೇವರ ಆ ವಿಷಯದಲ್ಲಿರುವ ನಂಬಿಕೆ ಅಬ್ರಾಮನ ಹೃದಯದಲ್ಲಿ ದೃಢವುಳ್ಳದಾಗಿತ್ತು. ಅಬ್ರಾಮನ ಹೃದಯದಲ್ಲಿ ದೃಢವಾದ ನಂಬಿಕೆ ಉಳ್ಳವನಾದ್ದರಿಂದ ಆತನು ವಾಗ್ದಾನವನ್ನ ಪಡ್ಕೊಂಡದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಹಾಗೆ ನಾವು ಕೂಡ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಮೂರನೇದಾಗಿ, ದೃಢವಾದ ನಂಬಿಕೆಯಲ್ಲಿ ನಿಲ್ಲುವಾಗ ದೇವರು ನಮ್ಮನ್ನು ಕೂಡ ಅದ್ಭುತವಾಗಿ ನಡೆಸ್ತಾನೆ. ಅಲ್ಲಿ ನಾವು ನೋಡ್ಕೊಳ್ಬಹುದು, ದೇವರು ಮಾಡಿದ ವಾಗ್ದಾನಕ್ಕೆ ಆತನು ಸಮರ್ಥನೆಂದು ಪೂರ ಭರವಸೆ ಇಟ್ಟು ಆತನಲ್ಲಿ ದೃಢ ನಂಬಿಕೆ ಉಳ್ಳವನಾದನು ಎಂಬುದಾಗಿ. ಹಾಗಾದ್ರೆ ದೇವರು ಮಾಡಿದ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತನು ಸಮರ್ಥನೆಂದು ಸಾಧಾರಣವಾಗಲ್ಲ, ಪೂರ್ವವಾಗಿ ನಂಬಿದ್ದಾನೆ, ಪೂರ್ಣವಾಗಿ ನಂಬಿದ್ದನು. ನಾವು ಮೊದಲನೇದಾಗಿ ನೋಡಿದ್ವಲ್ಲ, ಫಿಲ್ಲಾದ ನಂಬಿಕೆ. ಅಬ್ರಾಮನಲ್ಲಿ ನಾವು ಕಾಣ್ಬೋದು ಫಿಲ್ಲಾದ ನಂಬಿಕೆ. ಸ್ವಲ್ಪವೂ ಕೂಡ ಗ್ಯಾಪ್ ಇಲ್ಲ, ಫಿಲ್ಲಾಗಿ ನಂಬ್ತಾ ಇದ್ದೇನೆ, ದೇವರು ನನಗೆ ವಾಗ್ದಾನ ಮಾಡಿರೋದಾದ್ರೆ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತಾನೆ ಎಂಬುದಾಗಿ. ಹಾಗಾದ್ರೆ ಪ್ರಿಯರೇ, ದೃಢ ನಂಬಿಕೆ ಉಳ್ಳವರಾಗಿ ನಾವು ನಿಲ್ಲೋದಾದ್ರೆ ದೇವರು ತಾನು ಮಾಡಿದ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸ್ತೇನೆ. ನಿನ್ನ ಜೀವಿತದಲ್ಲಿ ಏನೆಲ್ಲ ವಾಗ್ದಾನಗಳನ್ನು ದೇವರು ಮಾಡಿದ್ದಾನೋ ಅದನ್ನು ಒಂದು ಬಾರಿ ನೀನು ನೆನಪಿಸಿಕೊಳ್ಳೋದಾದ್ರೆ ಅದರಲ್ಲಿ ನೀನು ದೃಢ ನಂಬಿಕೆ ಉಳ್ಳವನಾಗಿರು. ಖಂಡಿತವಾಗ್ಲೂ ದೇವರು ಆ ವಾಗ್ದಾನದಲ್ಲಿ ನಂಬಿಕಸ್ಥನಾಗಿದ್ದು ನೆರವೇರಿಸುವವನಾಗಿದ್ದಾನೆ. ಪ್ರಿಯರೇ, ದೃಢ ನಂಬಿಕೆ ಉಳ್ಳವರಾಗಿ ನಾವು ನಿಲ್ಲುವಾಗ ಅಬ್ರಹಾಮನಿಗೆ ಮಾಡಿದ ಅದ್ಭುತವನ್ನು ನಮ್ಮ ಜೀವಿತದಲ್ಲಿಯೂ ಕೂಡ ಮಾಡಿ ನಡೆಸುವವನಾಗಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ಚಂಚಲ ಚಿತ್ತರಾಗಬಾರ್ದು. ಅದಕ್ಕೆ ಅಬ್ರಹಾಮನ ಏನಾಗಿಲ್ಲ, ದೇವರ ಆ ವಾಗ್ದಾನದ ವಿಷಯವನ್ನು ನೆನೆಸಿ ಆತನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಿಲ್ಲ. ಹಾಗಾದ್ರೆ ನಾವು ಈ ಕಾಲಘಟ್ಟಗಳಲ್ಲಿ ಚಂಚಲ ಚಿತ್ತರಾಗ್ತಾ ಇದ್ದೇವೆ. ಏನಂದ್ರೆ ದೇವರು ಮಾಡಿದ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತನಿಗೆ ಸಾಧ್ಯವೋ ಇಲ್ಲವೋ ಎಂಬುದಾಗಿರುವ ಪ್ರಶ್ನೆಗಳು ನಮ್ಮನ್ನ ಚಂಚಲ ಚಿತ್ತರಾಗಿ ಮಾರ್ಪಡಿಸಿಬಿಡ್ತದೆ. ಯಾಕೆಂದ್ರೆ ದೇವರು ಮಾಡ್ಲಿಕ್ಕೆ ಶಕ್ತನೋ ಇಲ್ವೋ, ದೇವರಿಂದ ಆಗುತ್ತೋ ಇಲ್ವೋ ಎಂಬುದಾಗಿರುವ ಪ್ರಶ್ನೆಗಳು ನಮ್ಮ ಒಳಗಡೆ ಬರುವಾಗಲೇ ನಾವು ಅಪನಂಬಿಕೆ ಉಳ್ಳವರಾಗಿ ಚಂಚಲರಾಗ್ತೇವೆ. ಅದಕ್ಕೆ ಅಬ್ರಹಾಮನು ಅದಕ್ಕೆ ಅವಕಾಶ ಕೊಟ್ಟೇ ಇಲ್ಲ. ಯೋಚನೆ ಮಾಡ್ದ, ಆದರೆ ಅವಕಾಶ ಕೊಟ್ಟಿಲ್ಲ. ದೇವರೇ, ನನ್ನ ಆ ದೇಹ ಈಗಾಗಲೇ ಮೃದುಪ್ರಾಯವಾಗಿದೆ, ನನ್ನ ಹೆಂಡತಿಗೆ ಗರ್ಭಕಾಲ ಕಳೆದು ಹೋಗಿದೆ ಅಂತ ಯೋಚನೆ ಮಾಡ್ದ. ಇನ್ನು ನಮಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆತನಿಗೆ ಗೊತ್ತಾಯಿತು. ಆದ್ರೂ ಕೂಡ ದೇವರ ಮೇಲೆ ಪೂರ್ಣವಾದ ಭರವಸೆ ಇಟ್ಟ. ಹೌದು ಪ್ರಿಯರೇ, ನಮ್ಮನ್ನ ನಾವು ಕುರಿತು ಯೋಚಿಸುವಾಗ, ನಮ್ಮ ಸಾಮರ್ಥ್ಯವನ್ನು ಯೋಚಿಸುವಾಗ, ನಮ್ಮ ಪರಿಸ್ಥಿತಿಗಳನ್ನು ನೋಡುವಾಗ ನಾವು ಅಂದ್ಕೊಳ್ಬಹುದು, ದೇವರು ವಾಗ್ದಾನ ಮಾಡಿದಾರಲ್ಲ, ಇದು ನೆರವೇರ್ಲಿಕ್ಕೆ ಸಾಧ್ಯನಾ ಅಂತ. ಆದ್ರೆ ನಾವು ಯೋಚನೆ ಮಾಡುವಾಗ ಅಂದ್ಕೊಬಹುದು ಅಷ್ಟೇ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಅದಕ್ಕೆ ಅಬ್ರಾಮನು ಯಾವ ರೀತಿ ನಂಬ್ತಾ ಇದ್ದಾನೆ ಅಂದ್ರೆ, ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದ ಹಾಗೆ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ಹೌದು ಪ್ರಿಯರೇ, ನಮ್ಮ ದೇವರು ಇಲ್ಲದೆ ಇರುವಂಥದ್ದನ್ನ ಇದ್ದ ಹಾಗೆ ಕರೆಯುವಂಥ ದೇವರು. ಆ ಒಂದು ನಂಬಿಕೆ ನಮ್ಮಲ್ಲಿ ಬರಬೇಕು. ಏನೇ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಆತನ ವಾಗ್ದಾನಕ್ಕೆ ವಿರೋಧವಾಗಿ ನಿಂತರೂ ಕೂಡ, ವಾಗ್ದಾನಕ್ಕೆ ವಿರೋಧವಾಗಿ ನಾವು ಯೋಚನೆ ಮಾಡುವಾಗ ಅದು ಕಂಡು ಬಂದರೂ ಕೂಡ, ದೇವರು ನಂಬಿಗಸ್ತನು, ಯಾವ ವಿಧದಲ್ಲಾದರೂ ಕೂಡ ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ ಎಂಬುದಾಗಿರುವ ಭರವಸೆ ನಮ್ಮಲ್ಲಿ ಬರುವಾಗ ಖಂಡಿತವಾಗ್ಲೂ ವಾಗ್ದಾನ ನೆರವೇರುವಂಥದ್ದಾಗಿರ್ತದೆ. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರಿಯರಿಗೆ ಬರೆದ ಪತ್ರಿಕೆ ಅದರ 11ನೇ ಅಧ್ಯಾಯದ 1ನೇ ವಚನನ ನಾವು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದೇ ಆಗಿದೆ ಎಂಬುದಾಗಿ. ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನೋಡ್ತೇವೆ. ಮೂರನೇದಾಗಿ ನಾವು ನೋಡಿದ್ದೇವೆ ದೃಢ ನಂಬಿಕೆ ಉಳ್ಳವರಾಗಿರ್ಬೇಕು. ನಾಲ್ಕನೇದಾಗಿ ನಾವು ಯಾವ ನಂಬಿಕೆಯಲ್ಲಿ ನಿಲ್ಬೇಕಂದ್ರೆ, ಭರವಸೆದಿಂದ ನಂಬಿಕೆಯಲ್ಲಿ ನಾವು ನಿಲ್ಬೇಕು. ಭರವಸೆ ಉಳ್ಳ ನಂಬಿಕೆ ನಮ್ಮದು ನಿಮ್ಮದು ಆಗಿರ್ಬೇಕು. ಭರವಸಿಸಬೇಕು. ಹೇಗೆ ಅಬ್ರಾಮನು ದೃಢ ನಂಬಿಕೆಯಲ್ಲಿ ನಿಂತನೋ ಹಾಗೆ ನಾವು ಭರವಸೆ ಇಟ್ಟು ನಿಲ್ಲುವಾಗ ದೇವರು ಖಂಡಿತವಾಗ್ಲೂ ನಮಗೆ ಮಾಡಿಕೊಡ್ತಾನೆ. ಒಂದನೇದಾಗಿ ಫಿಲ್ಲಾಗಿರುವ ನಂಬಿಕೆಯಲ್ಲಿ ನಾವು ಇರಬೇಕು. ಎರಡನೇದಾಗಿ ಸಂಶಯ ಪಡದೆ ನಂಬಿಕೆಯಲ್ಲಿ ನಾವು ನಿಲ್ಲಬೇಕು. ಮೂರನೇದಾಗಿ ದೃಢ ನಂಬಿಕೆಯಲ್ಲಿ ನಾವು ನಿಲ್ಲಬೇಕು. ನಾಲ್ಕನೇದಾಗಿ ಭರವಸೆದಿಂದ ನಂಬಿಕೆಯಲ್ಲಿ ನಾವು ನಿಲ್ಲಬೇಕು. ನಮ್ಮ ನಂಬಿಕೆಯಲ್ಲಿ ಒಂದು ಭರವಸೆ ಇರಬೇಕು, ದೇವರು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ. ಹಾಗೆ ನಾವು ನಿಲ್ಲುವಾಗ, ಈ ನಂಬಿಕೆಯಲ್ಲಿ ನಿಲ್ಲುವಾಗ ದೇವರು ಅದ್ಭುತವಾಗಿ ನಮ್ಮನ್ನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಿಮ್ಮ ನಂಬಿಕೆ ಅನ್ನುವಂಥದ್ದು, ನಂಬಿಕೆಯಲ್ಲಿ ನೀವು ನಿಂತು ನೋಡಿ, ನಿಮ್ಮ ನಂಬಿಕೆ ದೇವರ ಮುಂದೆ ಪ್ರಕಟವಾಗಲಿ. ಖಂಡಿತವಾಗ್ಲೂ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾನೆ. ಅದಕ್ಕೆ ಅಪೊಸ್ತಲನಾದ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೀಗೆ ಬರೆದಿದ್ದಾನೆ, ನಿಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುತ್ತದೆ ಎಂಬುದಾಗಿ. ಹಾಗಾದ್ರೆ ನಿಮ್ಮೊಳಗಡೆ ಇರುವ ನಂಬಿಕೆಯೇ ಈ ಲೋಕವನ್ನು ಜಯಿಸುವಂಥದ್ದು. ನಂಬಿಕೆ ಇಲ್ಲದೆ ಯಾರು ಕೂಡ ದೇವರನ್ನ ಮೆಚ್ಚಿಸ್ಲಿಕ್ಕಾಗಲ್ಲ ಎಂಬುದಾಗಿ ಕೂಡ ನಾವು ಓದಿಕೊಳ್ತೇವೆ. ನಂಬಿಕೆ ಇಲ್ಲದೆ ದೇವರನ್ನ ಯಾರು ಮೆಚ್ಚಿಸ್ಲಿಕ್ಕಾಗಲ್ಲ. ನಮ್ಮ ಒಳಗಡೆ ಇರುವ ನಂಬಿಕೆ ದೃಢವುಳ್ಳ ನಂಬಿಕೆ
ಸ್ಥಿರವಾದ ನಂಬಿಕೆ, ಸಂಶಯ ಪಡೆದಿರುವ ನಂಬಿಕೆ, ಭರವಸೆದಿಂದಿರುವ ನಂಬಿಕೆ ಆಗಿರುವಾಗ ನಾವು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಮಾರ್ಪಡ್ತೇವೆ. ಈ ನಂಬಿಕೆ ಅನ್ನುವಂಥದ್ದು ದೇವರ ಮುಂದೆ ನಮ್ಮ ಜೀವಿತಕ್ಕೆ ಬೇಕಾದ ಅನೇಕ ಕಾರ್ಯಗಳನ್ನು ದೇವರು ತನ್ನ ಕೃಪೆಯಿಂದ ಮಾಡಿಕೊಡುವನಾಗಿರ್ತಾನೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ನಂಬಿಕೆ ಉಳ್ಳವರಾಗಿ ನೀವು ನಿಲ್ಲಿ, ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ನಾವು ತೋಮನ ಜೀವಿತವನ್ನು ನೋಡೋದಾದ್ರೆ ತೋಮನಲ್ಲಿ ಸಂಶಯ ಪಡುವಂತ ನಂಬಿಕೆ, ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನಂಬುವವನಾಗಿರು, ನಂಬದವನಾಗಿರಬೇಡ ಎಂಬುದಾಗಿ. ಆದ್ರೆ ನೀನು ನನ್ನನ್ನು ನೋಡಿ ನಂಬಿದ್ಯಾ, ಆದ್ರೆ ನನ್ನನ್ನು ನೋಡದೆ ನಂಬುವವನು ಧನ್ಯನೆಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕಾರ್ಯಗಳು ನಡೆದಾಗ ನಾವು ನಂಬಬಹುದು, ಆದ್ರೆ ಕಾರ್ಯಗಳು ನಡೆಯದೇ ಇರುವಾಗಲೂ ನಂಬಬೇಕಂದ್ರೆ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವವರಾಗಿರ್ಬೇಕು. ಆಗ ಮಾತ್ರ ಆ ಭರವಸೆ ಎನ್ನುವಂಥದ್ದು ದೇವರು ನಮ್ಮನ್ನ ಮುನ್ನಡೆಸುವಂಥದ್ದಾಗಿ. ಇಲ್ಲಿ ಇಬ್ರಿಯ ಬರಹಗಾರನು 11ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರ ಅನೇಕರ ಉದಾಹರಣೆಗಳನ್ನ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಏಬೇಲನು ದೇವರಿಗೆ ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದ್ದು ನಂಬಿಕೆಯಿಂದಲೇ. ಕಾರಣ, ದೇವರಿಗೆ ಶ್ರೇಷ್ಠವಾದ ಯಜ್ಞ ನಾನು ಕೊಡಬೇಕು, ದೇವರು ನನ್ನನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ನಂಬಿದ್ದನ್ನ ನಾವು ನೋಡ್ತೇವೆ. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ಕೂಡ ನಂಬಿಕೆಯಿಂದಲೇ. ಯಾವುದು? ಭರವಸೆ ಉಳ್ಳ ನಂಬಿಕೆಯಿಂದಲೇ. ಹಾಗೆ ಅನೇಕರ ಉದಾಹರಣೆಯನ್ನ ನಾವು ನೋಡ್ಬೋದು ಸತ್ಯವೇದದಲ್ಲಿ 11ನೇ ಅಧ್ಯಾಯ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಅನೇಕರ ಉದಾಹರಣೆಯನ್ನ ಅಲ್ಲಿ ಕೊಡ್ತಾ ಇದ್ದೇನೆ. ಇವರೆಲ್ಲರಿಗೂ ಯಾವ ನಂಬಿಕೆ ಇತ್ತಂದ್ರೆ ಭರವಸೆ ಉಳ್ಳ ನಂಬಿಕೆ. ಈ ಭರವಸೆ ಉಳ್ಳ ನಂಬಿಕೆಯಿಂದಲೇ ಹೇಬೇಲನು ಶ್ರೇಷ್ಠವಾದ ಯಜ್ಞವನ್ನು ಅರ್ಪಿಸಿದ್ದಾನೆ. ಶ್ರೇಷ್ಠವಾದ ಆ ಕರ್ತನಿಗೆ ಆ ಯಜ್ಞವನ್ನು ಅರ್ಪಿಸಿ ದೇವರಿಂದ ಮೆಚ್ಚುಗೆಯಾದವನೆಂಬುದಾಗಿ ಆತನು ಗುರುತಿಸಲ್ಪಟ್ಟಿದ್ದಾನೆ. ಎರಡನೇದಾಗಿ ಅನೋಕನು ದೇವರೊಂದಿಗೆ ಐಕ್ಯವಾಗಿ ನಡೆದು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದಾನೆ. ಮೂರನೇದಾಗಿ ನೋಹನು ನಾವು ನೋಡ್ಬೋದು, ನಂಬಿಕೆಯಿಂದಲೇ ನಾವೇನ ಕಟ್ಟು ತಾನು ತನ್ನ ಕುಟುಂಬವನ್ನು ರಕ್ಷಿಸಿಕೊಂಡದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ಹಿಂಗೆ ಅನೇಕ ಭಕ್ತರು ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾರೆ, ತಮ್ಮ ಜೀವಿತವನ್ನು ನಡೆಸಿಕೊಂಡದ್ದು. ಅದು ಯಾವ ನಂಬಿಕೆ? ಭರವಸೆ ಉಳ್ಳ ನಂಬಿಕೆ. ದೇವರ ಮೇಲೆ ಪೂರ್ಣವಾಗಿ ಭರವಸೆ ಇಟ್ಟು ಅವರು ನಂಬಿದರು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನೀವು ನಂಬಿಕೆಯಲ್ಲಿ ನಿಲ್ಲಿರಿ, ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸೋನಾಗಿದ್ದಾನೆ. ಯಾವ ನಂಬಿಕೆಯಲ್ಲಿ ನಾವು ನಿಲ್ಲಬೇಕಂದ್ರೆ ಫಿಲ್ಲಾದ ನಂಬಿಕೆ, ಫಿಲ್ಲಾದ ಒಂದು ನಂಬಿಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರೆ, ಸಾಸಿವೆ ಕಾಳಷ್ಟು ನಿಮ್ಮ ನಂಬಿಕೆ. ಸಾಸಿವೆ ಕಾಳಿನ ಪ್ರತ್ಯೇಕತೆ ಫಿಲ್ಲಾದದ್ದಾಗಿರ್ತದೆ, ಅದರೊಳಗಡೆ ಸಣ್ಣ ಓಲು ಕೂಡ ಇರಲ್ಲ. ನಮ್ಮ ನಂಬಿಕೆಯಲ್ಲಿ ಸಣ್ಣ ಓಲು ಬೇಡ, ಫುಲ್ಲು ನಂಬಿಕೆಯಿಂದ ನಾವಿರೋಣ. ಎರಡನೇದಾಗಿ ನಾವು ನೋಡ್ಬೋದು, ಸಂಶಯ ಪಡದೇ ಇರುವಂಥ ನಂಬಿಕೆ. ಯಾವ ವಿಧದಲ್ಲಿಯೂ ಕೂಡ ದೇವರ ಮೇಲಿಟ್ಟಿರುವ ನಂಬಿಕೆಯಲ್ಲಿ ನಾವು ಸಂಶಯ ಪಡಲೇಬಾರದು. ನಂಬಿಕೆಯಲ್ಲಿ ನಾವು ಸಂಶಯ ಪಡದೆ ನಿಲ್ಲೋಣ, ದೇವರು ನಮ್ಮನ್ನು ನಡೆಸ್ತಾನೆ. ಮೂರನೇದಾಗಿ ನಾವು ನೋಡ್ಬೋದು, ಅಬ್ರಾಹಮನಿಗೆ ದೃಢ ನಂಬಿಕೆ ಉಳ್ಳವರಾಗಿರ್ಬೇಕು. ದೃಢ ನಂಬಿಕೆ ಅಂದರೆ ನಂಬಿಕೆಯನ್ನು ಬಿಟ್ಟು ಬಿಡದೆ ಹಿಡ್ಕೊಳ್ಬೇಕು. ಅಬ್ರಾಹಮನ ಹಿಡಿದುಕೊಂಡ ನಂಬಿಕೆಯಲ್ಲೇ ನಾನು ನಿಲ್ತೇನೆ ಸ್ವಾಮಿ, ನೀ ನನಗೆ ಒಂದು ಸಂತಾನವನ್ನು, ವಾಗ್ದಾನದ ಸಂತತಿಯನ್ನು ಕೊಟ್ಟೇ ಕೊಡ್ತೀವಿ ಎಂಬುದಾಗಿ ಒಂದು ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. ನಾಲ್ಕನೇದಾಗಿ ಭರವಸೆ ಉಳ್ಳ ನಂಬಿಕೆ. ಆ ದೇವರು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಭರವಸಿಸಿ ನಾವು ನಂಬುವಾಗ ದೇವರು ಖಂಡಿತವಾಗಲೂ ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ನೀವು ನಮ್ಮೊಂದಿಗೆ ಮಾತಾಡಿದ್ದೀರಿ ಅಪ್ಪ. ನಂಬಿಕೆಯಲ್ಲಿ ನಿಲ್ಲಿರಿ, ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುತ್ತಾನೆ ಎಂಬುದಾಗಿರುವ ವಿಷಯದಲ್ಲಿ ದೇವರೇ ನೀವು ನಮ್ಮೊಂದಿಗೆ ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ನಾವು ನಂಬಿಕೆಯಲ್ಲಿ ನಿಲ್ಲಬೇಕಪ್ಪ, ಫಿಲ್ಲಾದ ನಂಬಿಕೆಯಲ್ಲಿ ನಾವು ನಿಲ್ಲಬೇಕು ಸ್ವಾಮಿ. ಸಂಶಯ ಪಡದೆ ನಂಬಿಕೆಯಲ್ಲಿ ನಿಲ್ಲಬೇಕಪ್ಪ, ದೃಢ ನಂಬಿಕೆಯಲ್ಲಿ ನಾವು ನಿಲ್ಲಬೇಕು ಸ್ವಾಮಿ. ಭರವಸೆ ಉಳ್ಳ ನಂಬಿಕೆಯಲ್ಲಿ ನಾವು ನಿಲ್ಲಬೇಕು. ಹೀಗೆ ನಿಲ್ಲೋದಾದರೆ ಅದ್ಭುತವಾಗಿ ನಿನ್ನ ನಡೆಸುವಿಕೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಮತ್ತೊಂದು ಆವರ್ತಿ ನೀನು ನಂಬಿಕೆ ವಿಷಯದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೃಢವಾದ ನಂಬಿಕೆ ಉಳ್ಳವರಾಗಿ ನಿಂತು ನಿನ್ನ ಅದ್ಭುತಗಳನ್ನು ಕಾಣುವಾಗೆ ಕೃಪೆ ಕೊಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಮನಸ್ಸನ್ನು ಮತ್ತೊಂದು ಆವರ್ತಿ ನೀನು ದೃಢಪಡಿಸಿದ್ದಕ್ಕಾಗಿ, ನಮ್ಮ ವಾಗ್ದಾನದ ವಿಷಯದಲ್ಲಿ ನೀವು ನಮಗೆ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳಿದ ವಿಷಯದಲ್ಲಿ ಮತ್ತೊಂದು ಆವರ್ತಿ ನಿನ್ನಲ್ಲಿ ನಂಬಿಕೆಯನ್ನು ನಮ್ಮಲ್ಲಿ ಹೆಚ್ಚಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗ ಅನೇಕರು ನಂಬಿಕೆಯಲ್ಲಿ ನಿಂತು ದೇವರ ಅದ್ಭುತವಾದ ಮಾರ್ಗಗಳನ್ನು ಕಂಡುಕೊಳ್ಳುವಾಗೆ, ಅದ್ಭುತವಾಗಿ ನಡೆಸಲ್ಪಡುವಾಗೆ ಅನೇಕರಿಗೆ ಕಳಿಸಿಕೊಡಿರಿ. ಅವರು ಕೂಡ ನಂಬಿಕೆಯಲ್ಲಿ ದೃಢವಾಗಿ ನಿಂತು ದೇವರ ಆ ಮಹತ್ವಾದ ಕಾರ್ಯಗಳನ್ನು ಹೊಂದಿಕೊಳ್ಳಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನೆ ಮನವಿಗಳಿರೋದಾದರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೇನ್.